ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೂಪಾ ಕಿಚನ್. ಇವತ್ತು ಅವರೆಕಾಳು ಮಿಕ್ಸ್ಚರ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು: ಒಣಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಆ್ಯಂಡ್ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ, ಬೆಳ್ಳುಳ್ಳಿ, ಸಿಪ್ಪೆ ಪೂರ್ತಿ ಬಿಡಿಸ್ಕೋಬಾರ್ದು, ಕಡಲೆಬೀಜ, ಅವಲಕ್ಕಿ, ಕರಿಬೇವಿನ ಸೊಪ್ಪು, ಇದ್ಕಿದ ಅವರೆಕಾಳು, ಹುರಿಗಡಲೆ, ಸ್ವಲ್ಪ ಉಪ್ಪು. ಇವಾಗ ನಾವು ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದಿದ ತಕ್ಷಣ ಈ ರೀತಿ ಅವರೆಕಾಳನ್ನ ಎಣ್ಣೆಯಲ್ಲಿ ಕರಿಬೇಕು. ಈ ರೀತಿ ಕರಿದಿದ್ದಾದಮೇಲೆ ನಾವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಸಪ್ರೇಟ್ ಬಾಣಲಿ ತೊಗೊಂಡು ಅದ್ರೊಳಗಡೆ ಹಾಕ್ಕೊಳ್ಳೋಣ. ಸೊ ದಟ್ ನಮಗೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಫ್ರೈ ಆಗಿರೋ ಅವರೆಕಾಳು ಈ ರೀತಿ ಕಾಣಿಸುತ್ತೆ. ಅದಾಗಿದ್ಮೇಲೆ ನಾವು ಕೊಬ್ಬರಿ ತೊಗೊಂಡು ಕೊಬ್ಬರಿನೂ ಎಣ್ಣೆಯಲ್ಲಿ ಈ ರೀತಿ ಕರ್ಕೋಬೇಕು. ಚೆನ್ನಾಗಿ ಕೆಂಪಗೆ ಕರಿಬೇಕು. ಈ ಥರ ಆಗಿದ್ಮೇಲೆ ನಾವು ಅದನ್ನೇ ಅವರೆಕಾಳು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕೊಳ್ಳೋಣ. ಕೊಬ್ಬರಿ ಆದಮೇಲೆ ನಾವು ಹುರಿಗಡ್ಲೆನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ನಾವು ಈ ರೀತಿ ಒಂದಾದ್ಮೇಲೆ ಒಂದು ಸೇಮ್ ಆರ್ಡರಲ್ಲಿ ಎಣ್ಣೆಯಲ್ಲಿ ಕರ್ಕೊಳ್ಳೋದ್ರಿಂದ ಎಣ್ಣೆ ಹಾಳಾಗಲ್ಲ. ಇವಾಗ ಕಡಲೆಬೀಜ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀವಿ. ಪೂರ್ತಿ ಕಡ್ದಿದ್ದಾದಮೇಲೆ ಅದೇ ಬಾಣಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಮನೆ ಎಣ್ಣೆಯಲ್ಲೇ ತಯಾರಿಸೋದ್ರಿಂದ ಹೆಲ್ದಿ ಆಗಿರುತ್ತೆ. ಇವಾಗ ನಾವು ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀವಿ. ಇದ್ರ ಜೊತೆ ನಾವು ಒಣಮೆಣಸಿನ್ಕಾಯಿನೂ ಒಟ್ಟಿಗೆ ಕರ್ಕೋಬೋದು. ಇಲ್ಲಿ ಒಣಮೆಣಸಿನ್ಕಾಯಿನೂ ನಾವು ಆ್ಯಡ್ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ಎಣ್ಣೆಯಲ್ಲಿ ಕರೆದು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇವಾಗ ನಾವು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಬೆಳ್ಳುಳ್ಳಿ ನಾವು ಜಾಸ್ತಿ ಹಾಕೊಂಡಷ್ಟು ತುಂಬ ಟೇಸ್ಟ್ ಇರುತ್ತೆ. ನಿಮಗೆ ಬೇಕಾದರೆ ಜಾಸ್ತಿ ಬೆಳ್ಳುಳ್ಳಿ ಹಾಕೊಬೋದು. ತುಂಬ ಕೆಂಪಗೆ ಕರಿಬೇಕು. ಸಿಪ್ಪೆ ಸ್ವಲ್ಪ ಇರಬೇಕು, ಪೂರ್ತಿಯಾಗಿ ಸಿಪ್ಪೆ ತೆಗಿಬಾರ್ದು. ಎಣ್ಣೆಯಲ್ಲಿ ಈ ಥರ ಕರೆದಿದ್ದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದೇ ಸಲ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಳ್ಳೋದ್ರಿಂದ ಪ್ರಿಸರ್ವ್ ಮಾಡಿ ನಾವು ತುಂಬ ದಿವಸದ ತನಕನೂ ಇಟ್ಟು ತಿನ್ಬೋದು. ಇವಾಗ ಅವಲಕ್ಕಿ ನಾವು ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀವಿ. ಕರೆದಿದ್ದಾದಮೇಲೆ ಈ ರೀತಿ ಎಲ್ಲದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ. ಇಲ್ಲಿ ತನಕ ನಾವೆಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ. ಸೊ ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೈಯಲ್ಲೇ ನಿಧಾನಕ್ಕೆ ಕಲಿಸ್ಕೋಬೇಕು. ಈ ರೀತಿ ಕಲಿಸೋದ್ರಿಂದ ಉಪ್ಪು ಈವನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ. ಅಜ್ಜಿ ಮಾಡಿರೋ ಅವರೆಕಾಳು ಮಿಕ್ಸ್ಚರ್ ಈಸ್ ರೆಡಿ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾವು ಪ್ರಿಸರ್ವ್ ಮಾಡಿ ತುಂಬ ದಿನದ ತನಕ ಇಟ್ಕೊಂಡು ತಿನ್ಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೂಪಾ ಕಿಚನ್.